ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಅದಕ್ಕೋಸ್ಕರ ಸಾಂಪ್ರದಾಯಿಕವಾಗಿ ಸಿಹಿ ಗೆಣಸಿನ ಪಾಯಸನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಹಿ ಗೆಣಸು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗಿ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಚಟುವಟಿಕೆಯನ್ನು ಹೆಚ್ಚು ಮಾಡಲು ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡಲು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಸಿಹಿ ಗೆಣಸು. ಬನ್ನಿ ಹಾಗಾದರೆ ಪಾಯಸನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಗೆಣಸನ್ನು ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದು ಈ ಥರ ಒಂದು ಗೆಣಸಲ್ಲಿ 4 ಪೀಸನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಬೇಗ ಬೇಯುತ್ತೆ ಅಂತೇಳಿ ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಿಬಿಟ್ರೆ ಒಂದು 2-3 ವಿಸಿಲ್ ಓಡಿಸ್ಬಿಟ್ರೆ ಅದು ತುಂಬಾ ಮೆತ್ತಗಾಗಿ ಹೋಗ್ಬಿಡುತ್ತೆ. ಅದರಲ್ಲಿರೋ ಸಿಹಿ ಅಂಶ ಎಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಗೆಣಸಲ್ಲಿ 4 ಭಾಗ ಅಥವಾ 2 ಭಾಗ ಈ ಥರ ಅಡ್ಡ ಸೀಳಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಗೆಣಸನ್ನು ಕುಕ್ಕರಲ್ಲಿ ಹಾಕಿ ಅದಕ್ಕೆ ನೀವು ಗೆಣಸಿನ ಎಷ್ಟು ಹಾಕ್ತಿರೋ ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಕಡಿಮೆ ನೀರನ್ನು ಬಳಸಿ ಬೇಯಿಸೋದ್ರಿಂದ ಅದರಲ್ಲಿರೋ ಸ್ವೀಟ್ ಅಂಶ ಏನಿರುತ್ತೆ ಅದು ಹಾಗೇ ಇರುತ್ತಂತಲೇ ಹೇಳ್ಬೋದು. ಸ್ವಲ್ಪ ನೀರನ್ನು ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಇವಾಗ ಒಂದೇ ವಿಸಿಲ್ ನಾನು ಕೂಗಿಸ್ಕೊಂಡಿರೋದು. ನೋಡಿ, ಇವಾಗ ವಿಸಿಲ್ ಆಗಿದೆ. ತೆಗೆದು ನಿಮಗೆ ತೋರಿಸ್ತೀನಿ ಯಾವ ಥರ ಆಲೂಗಡ್ಡೆ ನಾವನ್ನ ಯಾವ ಥರ ಬೇಯಿಸ್ತೀವಿ ಅದೇ ಥರ ಕೂಡ ಇದು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಕೂಡ ಬೆಂದಿದೆ. ನೆಕ್ಸ್ಟು ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಲ್ಲನ ನಾನಿಲ್ಲಿ 1 ಬೌಲ್ನಷ್ಟು ಬಳಸಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ, ನಿಧಾನವಾಗಿ ಬೆಲ್ಲ ಕರಗ್ತಾ ಇದೆ. ತುಂಬ ಕುದಿಸೋಕೆ ಹೋಗಬಾರ್ದು. ಪಾಯಸಕ್ಕೆ ನಾನು ಬೆಲ್ಲ ಯೂಸ್ ಮಾಡೋದ್ರಿಂದ ಅದಕ್ಕೋಸ್ಕರ ಇದನ್ನು ಕರಗಿಸ್ಕೋತಾ ಇದ್ದೀನಿ. ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋಬೋದು. ಬೆಲ್ಲ ಕೂಡ ಕರಗಿದ್ದಾಯಿತು. ಇವಾಗ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಇಟ್ಕೊಂಡಿದ್ದಾಯಿತು. ಗೆಣಸು ಕೂಡ ಇವಾಗ ತಣ್ಣಗಾಗಿದೆ. ಇದನ್ನು ಮೇಲ್ಗಡೆ ಸಿಪ್ಪೆ ತಕ್ಕೊಳ್ಳೋಣ. ಆಲೂಗಡ್ಡೆ ಸಿಪ್ಪೆ ಹೇಗೆ ಬರುತ್ತೋ ಇದು ಕೂಡ ಅಷ್ಟೇ ಈಸಿಯಾಗಿ ಬಂತಂತಲೇ ಹೇಳ್ಬೋದು. ಒಂದು ಫೋರ್ಕ್ ತೊಗೊಂಡು ಚೆನ್ನಾಗಿ ಗೆಣಸನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಕೈಯಿಂದನೂ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಆಲೂಗಡ್ಡೆ ಪಲ್ಯಗೆ ನಾವು ಆಲೂಗಡ್ಡೆನ ಯಾವ ಥರ ಸ್ಮ್ಯಾಶ್ ಮಾಡ್ಕೋತೀವೋ ಅದೇ ಥರ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಕೆಲವೊಬ್ಬರು ಗೆಣಸನ್ನು ಬೇಯಿಸಿದಾದಮೇಲೆ ಮಿಕ್ಸಿಗೆ ಹಾಕಿ ಫುಲ್ಲು ನುಣ್ಣಗೆ ರುಬ್ತಾರೆ. ಅದಕ್ಕಿಂತ ಈ ಥರ ಸ್ಮ್ಯಾಶ್ ಮಾಡಿ ನಾವು ಪಾಯಸ ಮಾಡೋದ್ರಿಂದ ಮಧ್ಯಕ್ಕೆ ಗೆಣಸು ಸಿಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 1/2 ಬೌಲ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ. ಹಾಲು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಸ್ಮ್ಯಾಶ್ ಮಾಡಿರೋ ಗೆಣಸನ್ನು ಹಾಕ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗಬಾರ್ದು. ಇದು ಆಲ್ರೆಡಿ ಗೆಣಸು ಬೆಂದಿರೋದ್ರಿಂದ ಜಸ್ಟ್ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಗೆಣಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರೆದು ಇಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ 1 ಟೇಬಲ್ ಸ್ಪೂನ್ನಷ್ಟು ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ. ಮತ್ತು ಇದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು 2 ಡ್ರಾಪ್ನಷ್ಟು ಏಲಕ್ಕಿ ಎಸೆನ್ಸನ್ನು ಬಳಸ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿನೂ ಕೂಡ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ಬೇರೆ ಎಸೆನ್ಸನ್ನು ಹಾಕಿಬಿಟ್ರೆ ಆ ಗೆಣಸಿನ ಟೇಸ್ಟ್ ಇರುತ್ತಲ್ಲ ಅದು ಹೋಗ್ಬಿಡುತ್ತೆ. ಇವಾಗ ನೋಡಿ, ಪಾಯಸ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದಾಯಿತು. ಇದಕ್ಕಿವಾಗ ಮೇನ್ ಇಂಗ್ರೀಡಿಯೆಂಟೇ ಬಿಟ್ಟಿದ್ವಿ. ಲಾಸ್ಟಲ್ಲಿ ಕರಗಿಸ್ಕೊಂಡು ಇಟ್ಕೊಂಡಿರೋ ಬೆಲ್ಲನ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನ ನೀವು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಬೇಕಾಗುತ್ತೆ. ನೋಡಿ, ಪಾಯಸ ಕೂಡ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಅಯ್ಯೋ, ನಮ್ಮ ಮನೆಯಲ್ಲಿ ಯಾರು ಗೆಣಸು ತಿನ್ನಲ್ಲ, ಮಕ್ಕಳು ಕೂಡ ಗೆಣಸು ತಿನ್ನಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈ ಥರ ಪಾಯಸನ ಮಾಡಿಕೊಟ್ಟು ನೋಡಿ, ಯಾರು ಗೆಣಸು ತಿನ್ನಲ್ಲ ಅಂತಾರೋ ಅವರು ಇನ್ನೂ ಸ್ವಲ್ಪ ಹಾಕ್ಕೊಂಡು ತಿಂತಾರಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ಪಾಯಸಕ್ಕೆ ಸಕ್ಕರೆ ಬದಲಾಗಿ ಬೆಲ್ಲನ ಬಳಸಿರೋದ್ರಿಂದ ಬೆಲ್ಲ ಮತ್ತು ಗೆಣಸು ಎರಡೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದಿರುತ್ತೋ ಅದು ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ತಿನ್ನಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಸಾಂಪ್ರದಾಯಿಕ ಗೆಣಸಿನ ಪಾಯಸ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.